ಕೋಟೆ ಕದನಕ್ಕೆ ಲೇಸು, ಬೇಟೆ ರಸಿಗೆ ಲೇಸು, ನೀಟಾದ ಹೆಣ್ಣು ತರಲೇಸು, ಸುಜನರೊಡ ನಾಟವೇ ಲೇಸಂದ ಸರ್ವಜ್ಞ. ನೋಡಿದರೆ ಎರಡು ಊರು ಕೂಡಿದ ಮಧ್ಯದಲ್ಲಿ ಮೂಡಿಯ ಸ್ಮರಣ ಮನೆಯಲ್ಲಿ ಬಿದ್ದಾಡುತ್ತಿರುವ ಸರ್ವಜ್ಞ. ಈ ವಚನವೇ ಸರ್ವಜ್ಞರು ಹುಟ್ಟಿದ್ದು ಮಾಸೂರು ಅಂಬಲೂರು ನಡುಗ ಹುಟ್ಟಿದ್ದೀನಿ ಅಂತಂದು ಆ ವಚನವೇ ಸಾಕ್ಷಿ. ಈ ನೀವು ಎಲ್ಲ ಸಾಹಿತಿಗಳ ಮತ್ತು ಋಷಿಮುನಿಗಳ ಒಂದು ಅವ್ರ ಜೀವನ ಚರಿತ್ರೆ ನೋಡಿದ್ರೆ ಅವರೆಲ್ಲ ಶ್ರೀಮಂತಿಕೆಯಿಂದ ಆದಂಥವರಲ್ಲ. ಎಲ್ಲಿ ಬಡತನ ಇರ್ತತೋ ಅಲ್ಲಿ ಆಧ್ಯಾತ್ಮಿಕತೆ ಇರ್ತೈತಿ, ಅಲ್ಲಿ ಧಾರ್ಮಿಕತೆ ಇರ್ತೈತಿ. ಇವನ್ನೆಲ್ಲ ಬಡತನ ಒಂದು ಮಾಲೆಗೆ ಒಂದು ವರಪುತ್ರ, ಇವೆರಡರ ಸಂಗಮದಿಂದ ನಮಗೆ ತಿಳಿದು ಬಂದ ಪ್ರಕಾರ ಅವನು 16ನೇ ವಯಸ್ಸಿಗೆ ಅವನು ಕವಿತೆಗಳನ್ನು ಬರೆಯಕತ್ತಿದ ಅಂತ. 16ನೇ ವಯಸ್ಸಿಗೆ ಅವನು ಕವಿತೆಗಳನ್ನು ಬರೆಯಕತ್ತಿದ. 32ರಿಂದ 40ನೇ ವಯಸ್ಸಿಗೆ ಅವನು ತೀರ್ಕೊಂಡ ಅಂತ. ನೀವು ಇದು ಒಂದು ತಿಳ್ಕೊರಿ, ಎಲ್ಲೇ ಕೋಟೆಗಳು ಇರಲಿ ಅಲ್ಲಿ ಇರ್ತಕ್ಕಂಥ ಎರಡೇ ಜನಾಂಗ, ಒಂದು ಬ್ರಾಹ್ಮಣರು ಇರ್ತಿದ್ರು, ಇನ್ನೊಂದು ಕ್ಷತ್ರಿಯರು ಇರ್ತಿದ್ರು. ಕ್ಷತ್ರಿಯರು ಯಾಕೆ ಇರ್ತಿದ್ರು ಅಂದ್ರೆ ಆ ಕೋಟೆಯನ್ನು ರಕ್ಷಣೆ ಮಾಡಕ್ಕೆ, ಬ್ರಾಹ್ಮಣರು ಯಾಕೆ ಇರ್ತಿದ್ರು ಅಂದ್ರೆ ಜ್ಞಾನವನ್ನು ರಕ್ಷಣೆ ಮಾಡಕ್ಕೆ. ಇನ್ನು ಉಳಿದವರೆಲ್ಲ ಊರಿಂದ ಹೊರಗಿರೋರು. ಅವ್ರು ಯಾರು ಅಂದ್ರೆ ಇವ್ರಿಗೆ ಊಟಕ್ಕೆ ಹಾಕಾರು. ಇದು ಒಂದು ಉಪಕಾಲವೇ. ಸರ್ವಜ್ಞರ ತಂದೆ ಕಾಶಿಗೆ ಹೋಗಿ ವಾಪಸ್ ಬರುವಾಗ ಇದು ಎಲ್ಲ ಅಂಬಲೂರಿದು. ಈ ಕಡೆಗೆ ನಿಮಗೆಲ್ಲ ಸಾಕ್ಷಿ ಸಮೇತವಾಗಿ ನಾವು ತೋರಿಸಿದ್ದು. ಅಂಬಲ ಅಂದ್ರೆ ಚಾವಡಿ, ಧರ್ಮಶಾಲೆ, ಸಂತೆ ನೀಡತಕ್ಕಂಥ ಸ್ಥಳ, ಪಡಸಾಲೆ, ಈ ಎಲ್ಲ ಅಂಬಲಗಳನ್ನು ಕಂಡೆ ಸರ್ವಜ್ಞರು ಅಂಬಲೂರಳಿಸೋ ಕುಂಬಾರ ಶಾಲೆಯಲ್ಲಿ ಇಂಬಿನ ಕಳೆಯ ಮಾಳಿಯೋಳು ಬಸವರಸ ಇಂಬಿಟ್ಟನನ್ನು ಸರ್ವಜ್ಞ ಹೇಳಿದರು. ಇದೆಲ್ಲ ಇರೋದು ಅಂಬಲೂರಿದು. ಈ ಕಡೆಗೆ ಇರೋದೆಲ್ಲ ಮಾಸೂರಿದು, 16ನೇ ಶತಮಾನದ ಇದು ಮಾಸೂರಿದು. ಸರ್ವಜ್ಞರ ತಂದೆ ಮಾಸೂರು ಬಸವರಸ ಕಾಶಿಗೆ ಹೋಗಿ ವಾಪಸ್ ಬರುವಾಗ ಈ ಅಗಳವನ್ನು ಆಗಲಿಲ್ಲ. ಈ ಅಗಳವನ್ನು ಆಗಲಿದ ಕಾರಣಕ್ಕೆ ಕುಂಬಾರ ಮಾಳೆ ಮನೆಯಲ್ಲಿ ಅವರು ಉಳ್ಕಂಡ ಪಡಸಾಲಿ ಮೇಲೆ ಹೇಳಿದ್ದಾರೆ. ಇದೇ ಕಾಲುವೆ. ಆಗ ಸರ್ವಜ್ಞರು ಒಂದು ವಚನ ಹೇಳ್ತಾರೆ. ಈ ಅಂಬಲೂರು ಮಾಸೂರು ನಡಗ ಇಲ್ಲಿ ನಿಂತುಕೊಂಡು ನೋಡಿದರೆ ಎರಡು ಊರು ಕೂಡಿದ ಮಧ್ಯದಲ್ಲಿ, ನೋಡಿದರೆ ಎರಡು ಊರು ಕೂಡಿದ ಮಧ್ಯದಲ್ಲಿ ಮೂಡಿಯ ಸ್ಮರಣ ಮನೆಯಲ್ಲಿ ಬಿದ್ದಾಡುತ್ತಿರುವ ಸರ್ವಜ್ಞ. ಅಂದ್ರೆ ಈ ಎರಡು ಊರ ನಡುಗ ನಾನು ಹುಟ್ಟಿದ್ದೀನಿ ಅಂತ ಹೇಳ್ತಾರೆ ಸರ್ವಜ್ಞ. ನೋಡಿದರೆ ಎರಡು ಊರು ಕೂಡಿದ ಮಧ್ಯದಲ್ಲಿ ಮೂಡಿಯ ಸ್ಮರಣ ಮನೆಯಲ್ಲಿ ಬಿದ್ದಾಡುತ್ತಿರುವ ಸರ್ವಜ್ಞ. ಈ ವಚನವೇ ಸರ್ವಜ್ಞರು ಹುಟ್ಟಿದ್ದು ಮಾಸೂರು ಅಂಬಲೂರು ನಡುಗ ಹುಟ್ಟಿದ್ದೀನಿ ಅಂತಂದು ಆ ವಚನವೇ ಸಾಕ್ಷಿ. ಓಕೆ, ಅದ್ರ ಜೊತೆಗೆ ಅವ್ರು ಎಷ್ಟೇ ವಯಸ್ಸಿಗೆ ವಚನಗಳನ್ನ ಬರಲಿಕ್ಕೆ ಆರಂಭ ಮಾಡಿದ್ರು? ಯಾಕೆಂದ್ರೆ ಅವ್ರ ಹುಟ್ಟಿನ ಬಗ್ಗೆ ಹೇಳ್ತಾರೆ, ಅವ್ರ ಜೀವಿತಾವಧಿ ಬಗ್ಗೆ ಹೇಳ್ತಾರೆ, ಅವರ ಜೀವಿತಾವಧಿಯಲ್ಲಿ ಏನೇನಾಯ್ತು ಅಂತ ಹೇಳಿ ವಚನಗಳ ಮುಖಾಂತರ ಹೇಳ್ತಾರೆ. ಹಾಗಾದ್ರೆ ಎಷ್ಟನೇ ವಯಸ್ಸಿಗೆ ಅವರು ಕವನ ಬರೆಯಲಿಕ್ಕೆ ಆರಂಭ ಮಾಡಿದ್ರು ಸರ್, ವಚನ ಬರಲಿಕ್ಕೆ ಆರಂಭ ಮಾಡಿದ್ರು? ಅವರು ಸರ್ವಜ್ಞರು ಅಂತ ಕ್ವಶನ್ ಮಾರ್ಕ್ ಆಗುತ್ತೆ ನಮ್ಗೆಲ್ಲ ಇವಾಗ. ಹೌದು. ಒಂದು ಪ್ರಬುದ್ಧ ಮಾನಕ್ಕೆ ಬಂದಾದ ನಂತರ ನಾವೆಲ್ಲ ಬರೆಯೋದು. ಬಟ್ ಅವನಿಗೆ ಒಂದು ವಿಶೇಷವಾದಂಥ ಶಕ್ತಿ ಇತ್ತು. ಯಾಕಂದ್ರೆ ಅವನು ಕಾಶಿಯ ವಿಶ್ವೇಶ್ವರನ ವರಪುತ್ರ. ಅದು ಕಾಶಿ ಪೀಠ ಅಂದರೆ ಜ್ಞಾನ ಸಿಂಹಾಸನ. ಹೀಗಾಗಿ ಅವನು ಬೈ ಬರ್ತ ಜ್ಞಾನಿಯಾಗಿದ್ದ. ಮತ್ತು ಈ ಯಾವ ಮನುಷ್ಯನಿಗೆ ಕಷ್ಟ ನೋವುಗಳು ಹೆಚ್ಚಿಗೆ ಆಗ್ತಾವಲ್ಲ, ಅವನಿಗೆ ಆಟೋಮೆಟಿಕ್ಲಿ ಸ್ವಲ್ಪ ಸಮಷ್ಟಿ ಮನೋಭಾವನೆ ಬೆಳ್ಕೊಂತ ಹೋಗ್ತತಿ. ಈ ನೀವು ಎಲ್ಲ ಸಾಹಿತಿಗಳ ಮತ್ತು ಋಷಿಮುನಿಗಳ ಒಂದು ಅವ್ರ ಜೀವನ ಚರಿತ್ರೆ ನೋಡಿದ್ರೆ ಅವರೆಲ್ಲ ಶ್ರೀಮಂತಿಕೆಯಿಂದ ಆದಂಥವರಲ್ಲ. ಎಲ್ಲಿ ಬಡತನ ಇರ್ತತೋ ಅಲ್ಲಿ ಆಧ್ಯಾತ್ಮಿಕತೆ ಇರ್ತೈತಿ, ಅಲ್ಲಿ ಧಾರ್ಮಿಕತೆ ಇರ್ತೈತಿ. ಇವನ್ನೆಲ್ಲ ಬಡತನ ಒಂದು ಮಾಲೆಗೆ ಒಂದು ವರಪುತ್ರ, ಇವೆರಡರ ಸಂಗಮದಿಂದ ನಮಗೆ ತಿಳಿದು ಬಂದ ಪ್ರಕಾರ ಅವನು 16ನೇ ವಯಸ್ಸಿಗೆ ಅವನು ಕವಿತೆಗಳನ್ನು ಬರೆಯಕತ್ತಿದ ಅಂತ. 16ನೇ ವಯಸ್ಸಿಗೆ ಅವನು ಕವಿತೆಗಳನ್ನು ಬರೆಯಕತ್ತಿದ. 32ರಿಂದ 40ನೇ ವಯಸ್ಸಿಗೆ ಅವನು ತೀರ್ಕೊಂಡ ಅಂತ. ಅದು ಅವನು ತೀರ್ಕೊಂಡದ್ದು ಒಂದು ಇತಿಹಾಸ ಐತಿ, ತೀರಿಕೊಂಡದ್ದು ಒಂದು ಇತಿಹಾಸ ಐತಿ. ಅವರು ಈ ಐಕ್ಯ ಮಂಟಪಕ್ಕೆ ಹೋಗಿ ಅಲ್ಲಿ ಇದು ದೊಡ್ಡಗಳಿದು. ಇಲ್ಲಿ ಈ ಅಗಳ ತಡೆಯಬಹುದಾಗಿತ್ತು. ಈ ಅಗಳ ತಡೆಯಬೇಕಂದ್ರೆ ಇಲ್ಲಿಂದ ಕೋಟಿ ಚಲವಾತವು. ಇದು ಈ ನದಿ ಇವೆರಡು ಜಾಯಿಂಟ್ ಆಗ್ತಾವೆ. ಇತ್ಲ ಬರ್ರಿ, ಈ ಕಡೆ ಬರ್ರಿ. ಅಲ್ಲಿಂದ ಮಳೆ ಬಂತಲ್ಲ ಅಂದ್ರೆ, ಹೊಳಿ ಬಂತಲ್ಲ ಅಂದ್ರೆ ಇಲ್ಲಿ ನೀರು ಹರಿತತಿ. ಈಗೂ ಅಗಳದ ಹರಿಯತಕ್ಕ 5 ಅಗಳದಲ್ಲಿ ಈ 3ನೇ ಅಗಳದಲ್ಲಿ ಮಾತ್ರ ನೀರು ಹರಿತಾ ಐತಿ, ಮತ್ತೆ ಎಲ್ಲಿ ಹರಿಯಂಗಲ್ಲ. ಇಲ್ಲಿ ದೊಡ್ಡ ಅಗಳ, ಇಲ್ಲಿ ಸ್ಟಾಪು, ಇಲ್ಲಿಂದ ಇತ್ಲ ಕೋಟೆ ಸುತ್ತಲೂ ಚಾನಲ್ ಮತ್ತೆ ಕಾಲುವೆಗೆ ಅಗಳ ಅಂತಾರೆ. ಅಗಳ ನೋಡ್ರಿ. ಅನುಭವಗಳು ಕ್ರೋಢೀಕರಣ ಆಗ್ತದೆ, ಒಂದು ವಿಕಾಸಕ್ಕೆ ದಾರಿ ಆಗ್ತದೆ. ರಿಸ್ಕ್, ಚಾಲೆಂಜಸ್, ಅವಮಾನ, ಸನ್ಮಾನ. ನಿಮ್ಮ ವ್ಯಕ್ತಿತ್ವ ವಿಕಾಸ ಆಗಬೇಕು ಅಂದ್ರೆ ಎಲ್ಲದರಲ್ಲಿಯೂ ಹಾದು ಹೋಗ್ಬೇಕು. ಇದು ಇಲ್ಲಿ ಬ್ರಾಹ್ಮಣರು ಇರ್ತಾ ಇದ್ರು.
ಆಮೇಲೆ ಏನು ಅಲ್ಲೇನು ನಾವು ವಿಶ್ವನಾಥ ದೇವಸ್ಥಾನ ಅಂತ ಅಂತವಲ್ಲ, ಆ ದೇವಸ್ಥಾನವನ್ನು ಪೂಜೆ ಮಾಡ್ತಕ್ಕಂಥ ಬಸವರಸ ಆರಾಧ್ಯ ಬ್ರಾಹ್ಮಣ ಅವ್ರು ಇರ್ತಕ್ಕಂಥ ಏರಿಯಾ ಇದು. ಇಲ್ಲಿ ಬ್ರಾಹ್ಮಣರು ಬಿಟ್ಟು ಬೇರೆ ಯಾರೂ ಇದ್ದಿದ್ದಿಲ್ಲ. ಇತ್ತೀಚೆಗೆ ನಾಗರಿಕತೆ, ನಗರೀಕರಣ, ಆಧುನೀಕರಣ, ಜಾಗತೀಕರಣ ಎಲ್ಲ ಪಂಚಕರ್ಣಾಸುರರಿಂದ ಎಲ್ಲರೂ ವಲಸೆ ಹೋಗ್ಬಿಟ್ರು. ಇಲ್ಲಿ 2ರಿಂದ 3 ಮನೆ ಅಷ್ಟೇ ಅದಾವೆ ಬ್ರಾಹ್ಮಣರ ಮನೆ. ಮೂಲತಃ ಇಲ್ಲ. 400 ವರ್ಷದ ಇತಿಹಾಸ ಅಲ್ಲ. ಆ ಸಮಯದಲ್ಲಿ ಈ ಕೋಟೆಯೊಳಗೆ ಹೆಚ್ಚಾಗಿರ್ತಕ್ಕಂಥವ್ರು ಬ್ರಾಹ್ಮಣರು ಮತ್ತು ಕ್ಷತ್ರಿಯರು. ನೀವು ಇದು ಒಂದು ತಿಳ್ಕೊರಿ, ಎಲ್ಲೇ ಕೋಟೆಗಳು ಇರಲಿ ಅಲ್ಲಿ ಇರ್ತಕ್ಕಂಥವ್ರು 2 ಜನಾಂಗ. ಒಂದು ಬ್ರಾಹ್ಮಣರು ಇರ್ತಿದ್ರು, ಇನ್ನೊಂದು ಕ್ಷತ್ರಿಯರು ಇರ್ತಿದ್ರು. ಕ್ಷತ್ರಿಯರು ಯಾಕೆ ಇರ್ತಿದ್ರು ಅಂದ್ರೆ ಆ ಕೋಟೆಯನ್ನು ರಕ್ಷಣೆ ಮಾಡಾಕ, ಬ್ರಾಹ್ಮಣರು ಯಾಕೆ ಇರ್ತಿದ್ರು ಅಂದ್ರೆ ಜ್ಞಾನವನ್ನು ರಕ್ಷಣೆ ಮಾಡಾಕ. ಇನ್ನು ಉಳಿದವರೆಲ್ಲ ಊರಿಂದ ಹೊರಗಿರೋರು. ಅವ್ರು ಯಾರು ಅಂದ್ರೆ ಇವ್ರಿಗೆ ಊಟಕ್ಕೆ ಹಾಕೋರು. ಕೋಟೆಯಿಂದ ಹೊರಗಿರೋರು ಎಲ್ಲ ಕುಲಕಸಬುಗಳನ್ನು ಹೊಂದಿದಂಥವ್ರು ಎಲ್ಲರೂ ರೈತಾಪಿ ಜನ ಇರ್ಬೋದು, ಬಡಿಗೇರು ಇರ್ಬೋದು, ಕಮ್ಮಾರ್ ಇರ್ಬೋದು, ಎಲ್ಲರೂ ಕೋಟೆಯಿಂದ ಹೊರಗ. ಜ್ಞಾನ ಮತ್ತು ಶೌರ್ಯ ಐತಲ್ಲ, ಇದು ಮಾತ್ರ ರಕ್ಷಣಾತ್ಮಕವಾಗಿರ್ಬೇಕು ಅಂತ ಕಾನ್ಸೆಪ್ಟ್ ಇತ್ತು. ನೀವು ಇಂಡಿಯಾದ ಯಾಕೆ ಕೋಟೆಗೆರ ಹೋಗ್ರಿ, ಇದೇ ಇತಿಹಾಸನೇ ಹೇಳೋದು. ಹೌದಾ? ಹಾಗಾಗಿ ಇಲ್ಲಿ ಬ್ರಾಹ್ಮಣರಿದ್ರು, ಮತ್ತು ಈಗ ಕ್ಷತ್ರಿಯರು ಅದಾರ. ಇಲ್ಲಿ ಮರಾಠರು ಕ್ಷತ್ರಿಯರು ಇಲ್ಲೇ ಅದಾರ. ಮತ್ತು ಇತ್ತೀಚೆಗೆ ಎಲ್ಲ ಮಿಕ್ಸ್ ಆಗಿ ಹೋಗ್ಯಾವ. ಆಫ್ಟರ್ ಡೆಮೋಕ್ರಸಿ ಎಲ್ಲವೂ ಮಿಕ್ಸ್ ಆಗಿ ಹೋದು. ಎಲ್ಲ ಜಾತಿಯರು ಇಲ್ಲಿ ಬಂದು ಉಳ್ಕೊಳಕತ್ತಿದ್ರು. ಇಲ್ಲಿಂದ ಅಲ್ಲಿ ದೇವಸ್ಥಾನವನ್ನು ಪೂಜೆ ಮಾಡಕ್ಕೆ ಹೋಗ್ತಿದ್ರು. ಹೌದು, ತಂದೆ. ಹಾಂ, ಅಲ್ಲಿ ಹೋಗೋಣ ಈಗ ಐಕ್ಯ ಮಂಟಪಕ್ಕೆ. ಇದು ರಾಮ ಮಂದಿರ. ಇದು ರಾಮ ಮಂದಿರ ಬಗ್ಗೆ ಸುಮಾರು 4ರಿಂದ 5 ವಚನಗಳು ಸರ್ವಜ್ಞರು ಬರ್ದಾರ. ಹಾಂ, ಬರ್ರಿ. ಅಲ್ಲ, ಅಲ್ಲಿಗೆ ಹೋಗೋಣ. ಒಳಗೆ ಕದಾ ಇಲ್ಲ. ಇಲ್ಲ, ಆಯ್ತು ಬರ್ರಿ. ಇಲ್ಲ, ದೇವಸ್ಥಾನದ ಮುಂದೆ ಹೇಳುವಂತ ಬಾ. ಇದನ್ನಂದ ಹೇಳಬೇಕು. ಇದು ರಾಮ ಮಂದಿರ ಬಗ್ಗೆ ಸರ್ವಜ್ಞ ಇಂತಿಂಥ ವಚನಗಳನ್ನು ಹೇಳ್ಯಾನ. ಹೌದು, ಇತಿಹಾಸ ಇದೆ. ಇಲ್ಲಿಂದನೇ ಇಟ್ಟಿಗೆಗಳು ಹೋಗಿದ್ದು, ನಾವು ಅಯೋಧ್ಯೆಗೆ ಕಳಿಸಿದ್ದು. ಇದು ಮಾಸೂರಿನ ಸರ್ವಜ್ಞನ ಮಾಸೂರಿನ ರಾಮ ಮಂದಿರ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಸುಮಾರು ಸರ್ವಜ್ಞರು 4ರಿಂದ 5 ವಚನಗಳು ಹೇಳಿದ್ದಾರೆ. ಅದರಲ್ಲಿ ಒಂದು ವಚನ, ಅಂದು ರಾಮನ ಬಂದು ಸುದೀರ್ಣವಾಸಿ ಸಿರದ ಮುಂದೆ ಹೋಗುವುದು ವೀರ ಬಸವಂತ ತಾ ಕುಂದಿಗಳೆಂದ ಸರ್ವಜ್ಞ. ಇಂಥ ಅನೇಕ ವಚನಗಳನ್ನು ಸರ್ವಜ್ಞರು ಈ ದೇವಸ್ಥಾನದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ದಾಖಲಾತಿ ಇದೆ. ಓಕೆ, ಎಲ್ಲಾನು ಕೂಡ ತ್ರಿಪದಿಗಳಲ್ಲೇ ಬರ್ದಿದ್ದಾರೆ, 3 ಸಾಲಿನಲ್ಲೇ ಬರ್ದಿರೋದು. ಇಲ್ಲಿಂದ ನೆಕ್ಸ್ಟ್ ಐಕ್ಯ ಮಂಟಪ ನೋಡೋಣ. ತೋರಿಸ್ತಾವಲ್ಲ ಈಗ, ನೋಡ ನೀವು ಅದನ್ನ ತೋರಿಸ್ತೇವೆ ಈಗ ಅಂದೆ, ಅದನ್ನ ತೋರಿಸ್ತೇವೆ ಅಂದೆ. ಬಲಗಡೆಗೆ ಇರೋದ ಕೋಟೆ ಹಾಳಾಗಿಲ್ಲ. ವಾಲ್ ಇದೆ. ಈ ನದಿಗೆ ಸುತ್ತಲೂ ವಾಲ್ ಇದೆ. ಮತ್ತೆ ಅಲ್ಲಿ ಕಾರ್ ಹೋಗಂಗಿಲ್ಲ ಈಗ. ಟ್ರೆಕ್ಕಿಂಗ್ ಆದಂಗ ಐತೆ ಸರ್ ನಮಗೆ. ಹೌದಾ? ಒಂದು 2 ಕಿಲೋಮೀಟರ್ ನಡೆದಂಗ ಆಯ್ತು. ಹೌದಾ? ಕೋಟೆ. ಕುಮದ್ವತಿ ನದಿ. ಹಾ, ವೀಕ್ಷಕರೇ ನೋಡಿ, ಸರ್ವಜ್ಞ ಊರಲ್ಲಿರುವಂತಹ ಕೋಟೆ ಮತ್ತೆ ಬುರ್ಜ್ಗಳು ಎಷ್ಟು ಶತಮಾನಗಳ ಇತಿಹಾಸ ಸರ್. ಈ ಕೋಟೆ ಬಗ್ಗೆ ಹೇಳಲೇಬೇಕು. ಹೇಳಿ ಸರ್ ನೀವು ನಮ್ಮ ವೀಕ್ಷಕರಿಗೆ. ಬರ್ರಿ. ಈ ಕೋಟೆಯನ್ನು ಕಟ್ಟಿದಂಥ ಸಮಯ ಕೆಳದಿ ಅರಸನಾದಂಥ ಸದಾಶಿವಪ್ಪ ನಾಯಕ ಅವರು ವಿಜಯನಗರ ಸಾಮ್ರಾಜ್ಯದ ಮಾಂಡಲಿಕ ಅರಸರಾಗಿದ್ದರು. ಸದಾಶಿವಪ್ಪನ ನಾಯಕನ ಕಾಲದಲ್ಲಿ ಮೇದೂರು ಮತ್ತು ಮಾಸೂರು ಕೆಳದಿ ಅರಸರ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು. ಅವರು ರಕ್ಷಣೆಗೋಸ್ಕರ ಈ ಕೋಟೆಯನ್ನು ಕಟ್ಟ್ಯಾರ. ಅವರು ಯಾರು? ಸದಾಶಿವಪ್ಪ ನಾಯಕರ ಕಾಲದಲ್ಲಿ ಕೆಳದಿ ಅರಸರು ಅವ್ರ ಕಾಲದಲ್ಲಿ ಆದಂಥದ್ದಿದು. ಈ ಏರಿಯಾ ಏನಿದೆಯಲ್ಲ, ಇದು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು. ಈ ಭಾಗದ ಮಾಂಡಲಿಕ ಅರಸ ಸದಾಶಿವಪ್ಪ ನಾಯಕ. ಅವರು ಕೆಳದಿಯ ಅರಸರು. ಅವರು ವಿಜಯನಗರ ಸಾಮ್ರಾಜ್ಯದ ಮಾಂಡಲಿಕ ಅರಸರು. ಅವರು ಕಟ್ಟಿದಂಥದ್ದು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಸುಮಾರು ಒಂದು 70 ಕಿಲೋಮೀಟರ್ ಆಗ್ತದೆ. ಅಷ್ಟು ಇದೆ. ಎಷ್ಟು ವರ್ಷ ಆಗಿರ್ಬೋದು? ಅದೇ 400ನೇ ಶತ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತತಿ. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. 1515ರಲ್ಲಿ ವಿಜಯನಗರದ ಕೃಷ್ಣದೇವರಾಯನ ಪಟ್ಟಾಭಿಷೇಕ ಆಗ್ತತಿ. 29ರಲ್ಲಿ ಅವನ ಕಾಲ ಆಗ್ತಾನೆ. 15ರಿಂದ 29ರವರೆಗೂ ಅವಧಿ ಏನೈತಲ್ಲ, ಅದು ಈ ಕನ್ನಡ ನಾಡಿನ ಸುವರ್ಣ ಯುಗ. ಎಲ್ಲ ಕಡೆಗೂ ಅವನು ಅಕ್ವೈರ್ ಮಾಡಿದ, ಎಲ್ಲ ಕಡೆಗೂ ದಿಗ್ವಿಜಯಗಳನ್ನು ಸಾಧಿಸಿದ.
ಅವನ ಮಾಂಡಲಿಕ ಅರಸ ಸದಾಶಿವಪ್ಪ ನಾಯಕ. ಅವನ ನೇತೃತ್ವದಲ್ಲಿ ಇಲ್ಲಿ ಕೇರಳ ಗೆಲ್ತಾನ, ಈ ಕಡೆ ಬಂಕಾಪುರ ಗೆಲ್ತಾನ, ಆ ಕಡೆ ತುಳುನಾಡನ್ನು ಗೆಲ್ತಾನ. ಆ ನಾಡನ್ನು ಗೆದ್ದದಕ್ಕೋಸ್ಕರ ಅವನಿಗೆ ಅನೇಕ ಬಿರುದುಗಳನ್ನು ವಿಜಯನಗರ ಕೃಷ್ಣದೇವರಾಯ ಅವನಿಗೆ ಕೊಡ್ತಾನೆ. ಇದನ್ನು ಉಂಬಳಿಯಾಗಿ ಕೊಡ್ತಾನೆ. ಈ ಮೇದೂರು ಅವನು ಎಲ್ಲ ಇವೆಲ್ಲ ಆ್ಯಕ್ಚುಲ್ ಅವನ ಆಳ್ವಿಕೆ ಇರಲಿಲ್ಲ. ಅವನು ತುಳುನಾಡನ್ನು, ಕೇರಳವನ್ನು, ಬಂಕಾಪುರವನ್ನು ಗೆದ್ದದಕ್ಕೋಸ್ಕರ ಅವನ ನೇತೃತ್ವದಲ್ಲಿ ಈ ಜಗವನ್ನು ಅವನ ಅಂಡರ್ನ್ಯಾಗ ಆಳ್ವಿಕೆ ಮಾಡಕ್ಕೆ ಕೊಡ್ತಾನೆ, ಅಪ್ ಟು ಬಂಕಾಪುರದವರೆಗೂ. ಯಾರು? ಸದಾಶಿವಪ್ಪ ನಾಯಕ. ಹೀಗಾಗಿ ಅವನು ಈ ಮಾಸೂರನ್ನು ಆಳಿದರು. ಅದೇ ಸಮಯದಲ್ಲಿ ಅದು ಇವರು ಆ ಗುಡಿ ಆಲ್ರೆಡಿ ಇತ್ತದು. ಎಲ್ಲಿ? ಅದು ಜಕಣಾಚಾರ್ಯರು ಕಟ್ಟಿದಂಥ ಗುಡಿ, ಅದು ಹೊಯ್ಸಳ ಅರಸರು ಕಟ್ಟಿದಂಥ ಗುಡಿ. ಅಲ್ಲಿ ಹೋಗೋಣ ಮುಂದೆ, ಮತ್ತೆ ಅಲ್ಲಿ ಅದನ್ನು ಹೇಳ್ತಾರೆ. ಹಾಂ, ಕಲ್ಲು. ಇದು ಸುಮಾರು 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 ಎಷ್ಟು 8 ಅಡಿ ಅಲ್ಲ, 12ರಿಂದ 15 ಅಡಿ ಅಗಲ ಗೋಡೆ, ಅಷ್ಟು ಅಗಲ. ಹಾಂ 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 ಹಾಂ, ಒಂದೊಂದು ಕಡೆ 15 ಅಡಿ ಐತಿ, ಒಂದೊಂದು ಕಡೆ 12 ಅಡಿ ಐತಿ. ಇದು ಅಯ್ಯೋ, ಇದು ಸುಮಾರು ನನಗನ್ಸಿದ ಮಟ್ಟಿಗೆ ಇದನ್ನ ಇದ್ರ ಸುತ್ತ ಹರ್ಕೊಂಡು ಹೋದ್ರೆ ಒಂದು 2 ಕಿಲೋಮೀಟರ್ ಆಗ್ಬೋದನಪ್ಪ. ಹಾಂ, ಹ್ಞೂ ರೀ, ಅದ ಹೇಳದ್ ನಾನು. ಅದು 3ನೇ ಅಗಳಕ್ಕ ಈ ಕಡೆ ಗೋಡಿನ ಇದು. ಈಗ 3ನೇ ಅಗಳ ಐತಲ್ಲ, 3ನೇ ಅಗಳದ ಈ ಕಡೆ ಗೋಡಿನ ಕೋಟೆ ಅದೆಲ್ಲ ಬಿದ್ದು ಹೋಗೈತಿ. ಈಗ ಆ ಕಡೆ ಹೊಳಿ ಮಗ್ಲಿಗೆ ಬಿದ್ದೈತಿ. ಬಿದ್ದದ್ದು ತೋರಿಸ್ತಾನೆ ಬರ್ರಿ. ಎಸ್ 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 ಹಾಂ, ಈ ನದಿ ಈ ರಕ್ಷಣೆಗೋಸ್ಕರ 5 ಕಾಲುವೆ ಮಾಡಿ ಅಲ್ಲಿ ಏನವು ಅಲ್ಲ ಅಗಳ ಮಾಡಿ, ಅದ ಅಗಳ ಅಂದ್ರೆ ಚಾನಲ್ ಅವನು ಮಾಡಿ ಮೊಸಳೆಗಳನ್ನು ಬಿಡ್ತಿದ್ರು. ಅದು ಎಲ್ಲರ ಈಜು ಬರೋದ್ರೊಳಗೆ ಇವ್ರು ಬಂದು ಅವು ಹಿಡಿದು ಬಿಡವು. ನೋಡಿ ಸರ್, ಬುರ್ಜು ನೋಡಬಹುದು, ಸಕ್ಕತ್ತಾಗಿದೆ. ಏನ್ ಸರ್, ಒಂದು 2 ಕಿಲೋಮೀಟರ್ ಏನ್ ಸರ್, ಪ್ರವಾಸಿ ತಾಣನೆ ಮಾಡ್ಬೋದಲ್ಲ. ಇಚ್ಛಾಶಕ್ತಿ ಇಲ್ಲಲ್ಲ ಸರ್ಕಾರಕ್ಕ. ಸ್ಥಳೀಯರು ನೀವು ಮಾತಾಡ್ಬೇಕು ಅದನ್ನ. ಅದಕ್ಕನೇ ಈ ಹೋರಾಟ ಮಾಡಕತ್ತಾರ ನಮ್ಮ. ಬನ್ನಿ, ವಚನ ಹೇಳಿ. ಈ ಕೋಟೆ ಬಗ್ಗೆ ಏನ್ ಹೇಳಿದ್ದಾರೆ ಸರ್ವಜ್ಞ? ಕೋಟೆ ಕದನಕ್ಕೆ ಲೇಸು, ಬೇಟೆ ರಸಿಗೆ ಲೇಸು, ನೀಟಾದ ಹೆಣ್ಣು ತರಲೇಸು, ಸುಜನರೊಡ ನಾಟವೇ ಲೇಸು ಅಂತ ಸರ್ವಜ್ಞ. ಏನಾದ್ರು ಮೀನಿಂಗ್ ಹೇಳಿ. ಕೋಟೆ ಕದನಕ್ಕೆ ಲೇಸು. ನೀವು ಕದನ ಮಾಡಬೇಕು ಅಂದ್ರೆ ಒಂದು ಶೌರ್ಯದಿಂದ ಹೋರಾಟ ಮಾಡಬೇಕು. ಎಲ್ಲರ ಬೈಲ್ದಾಗ ಹೋಗಿ ನಾವು ಕದನ ಮಾಡಿ ಗೆದ್ವಿಲ್ಲ ಅಂದ್ರೆ ಅವ್ರಿಗೇನು ಸಿಗಂಗಿಲ್ಲ. ಕೋಟೆ ಮಗ್ಲ ನಿಂತ್ಕೊಂಡು ಕದನ ಮಾಡಿ ಅಲ್ಲಿ ಗೆದ್ರಲ್ಲ ಅಂದ್ರೆ ಕೋಟೆ ಒಳಗಿನ ಸಂಪತ್ತೆಲ್ಲ ಅವ್ರಿಗೆ ಆಗಿಬಿಡ್ತೈತಿ. ಕದನಕ್ಕೆ ಕೋಟೆಯೇ ಲೇಸು ಅಂತ. ನೀವು ಎಲ್ಲೆಲ್ಲರೂ ಹೋಗಿ ಬೈಲಾಗ ಯುದ್ಧ ಮಾಡಿ ಗೆದ್ವಿ ಅಂದ್ರೆ ಅಲ್ಲಿ ಏನು ನಿಮಗೆ ಸಂಪತ್ತು ಸಿಗಂಗಿಲ್ಲ. ಒಂದು ಕೋಟೆಯನ್ನು ಅಕ್ವೈರ್ ಮಾಡಿ, ಈಗ ನೋಡ್ರಿ ಶಿವಾಜಿ ಎಲ್ಲಿ ಹೋದ್ರೂ ಬರೀ ಕೋಟೆನ ಗೆಲ್ತದ್ದ. ಯಾಕೆ? ಆ ಕೋಟೆಗಿನ ಸಂಪತ್ತೆಲ್ಲ ಅವನಿಗೆ ಆಗಿಬಿಡೋದು. ಹೀಗಾಗಿ ಕೋಟೆ ಕದನಕ್ಕೆ ಲೇಸು. ನೀವು ಯುದ್ಧ ಮಾಡ್ಬೇಕು ಒಬ್ಬ ರಾಜನಿಂದ ಒಬ್ಬ ರಾಜ್ಗ ಅಂದ್ರೆ ಬೈಲಾಗ ಯುದ್ಧ ಮಾಡಂಗಿಲ್ಲ. ಅವರು ಸೋತ್ಕಂತ ಬಂದು ಕೋಟೆ ಒಳಗೆ ಆಗಿಬಿಡೋರು, ಕೋಟೆಗೆ ಮುತ್ತಿ ಆಗಿಬಿಡೋರು. ನೆಕ್ಸ್ಟು ಬೇಟೆ ಅರಸೆಗೆ ಲೇಸು. ಅವತ್ತಿನ ಕಾಲಕ್ಕೆ ಅರಸ ಅವನಿಗೆ ಒಂದು ಧೈರ್ಯ, ಶೌರ್ಯ, ಆಮೇಲೆ ಒಂದು ಚಾಕಚಕ್ಯತೆ, ಆಮೇಲೆ ಈ ವಿಜಿಲೆನ್ಸ್ ಅಂತಾರಲ್ಲ, ಅಂದ್ರೆ ಆ ಕ್ಷಣಕ್ಕೆ ಹೊಸ ಐಡಿಯಾಗಳನ್ನು ಹೇಳಬೇಕು. ಅದು ಬೇಟೆ ಆಡಿದನಿಗೆ ಮಾತ್ರ ಗೊತ್ತಾಗ್ತದೆ. ಈಗ ಒಮ್ಮಿಂದೊಮ್ಮೆಲೆ ನಮಗೆ ನಾವು ಹೊಂಟಿವಿ, ಒಮ್ಮಿಂದೊಮ್ಮೆಲೆ ಹುಲಿ ಬಂತಲ್ಲ ಅಂದ್ರೆ ನಾವೇನು ಮಾಡಬೇಕು? ತಕ್ಷಣ ಮೈಂಡ್ ವರ್ಕ್ ಮಾಡಬೇಕು. ಅದು ರಾಜಗಿರ್ಬೇಕು. ರಾಜ ಯಾಕೆ ಬೇಟೆ ಆಡ್ತದ ಅಂದ್ರೆ ಸಡನ್ನಾಗಿ ಆಪತ್ತುಗಳು ಬಂದ್ರೆ ಯಾವ ರೀತಿ ನಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋದಕ್ಕೆ ಮೈಂಡ್ ಸೆಟ್ ಮಾಡ್ಕೊಂಡಿರ್ಬೇಕು. ಬೇಟೆ ಆಡಿದಾಗ ಅದು ಬರ್ತೈತಿ. ಅದ್ರ ನೆಕ್ಸ್ಟು ನೀಟಾದ ಹೆಣ್ಣು ತರಲೇಸು. ನಾವು ಮದುವೆ ಆಗ್ಬೇಕಾರ ಗಂಡು 1 ಹೆಣ್ಣು 6 ಅಂತಾರೆ. 6 ಗುಣಗಳು ಇರ್ಬೇಕು ಹೆಣ್ಣಿಗೆ 6 ಗುಣ ಇದ್ರೆ ಮಾತ್ರ ಆ ಸಂಸಾರ ನೆಟ್ಟಗೆ ಹೋಗತಿ. 6 ಒಂದಿಲ್ಲ ಅಂದ್ರೂ ಆಗಂಗಿಲ್ಲ. ಅವು 6 ಯಾವುವು ಅಂತ ಕೇಳಿದ್ರೆ ಮತ್ತೆ ತಾಸು ಬೇಕಾಕತ್ ಬೇಡ್ರಿ. ಹೆಣ್ಣು 1, ಗಂಡು 1, ಹೆಣ್ಣು 6. ಹೆಣ್ಣು 6 ಇಟ್ ಮೀನ್ಸ್ 6 ಗುಣಗಳನ್ನು ಇರಬೇಕು. ಆಕೆ ನೀಟಾಗಿರ್ತಾಳ ಅಂತ. ಅವೆಲ್ಲ ಅವು ಪದ್ಧತಿ ಅದಾವು. ಅವನು ಹೇಳ್ಯಾನ, ಯಾರು ವಾತ್ಸಾಯನ ಹೇಳ್ಯಾನ ಯಾವ್ಯಾವ ರೀತಿ ಇರಬೇಕು ಅನ್ನೋದನ್ನು. ನಾಟವೇ ಲೇಸು ಸರ್ವಜ್ಞ. ಅದು ಸುಜನರೊಡನೆ ನೀವು ಯಾರ್ಯಾರ ಜೊತೆಗಾರ ಆಟ ಆಡಬೇಡ್ರಿ. ನಿಮ್ಮ ಕಾಲಹರಣ ಮಾಡ್ಬೇಕಾ, ಹರಟೆ ಮಾಡ್ಬೇಕಾ? ಈ ದಡ್ರ ಜೊತೆ ಮಾಡಿದ್ರೆ ಏನಾಕತ್ತದು? ಉಪಯೋಗ ಆಗಂಗಿಲ್ಲ. ಸಜ್ಜನರ ಸಹವಾಸ ಹೆಜ್ಜೆನೂ ಸವಿದಂತೆ. ಅದನ್ನು ಸರ್ವಜ್ಞ ಹೇಳ್ಯಾನ. ನೀವು ಏನಾದರೂ ನಿಮ್ಮ ಹರಟೆ ಮಾಡಬೇಕು ಅಂದ್ರೆ, ನೀವೇನಾದರೂ ಆಟ ಆಡಬೇಕು ಅಂದ್ರೆ, ನೀವೇನಾದರೂ ಕಾಲ ಕಳಿಬೇಕು ಅಂದ್ರೆ ಅದು ಸುಜನರೊಡನೆ ಮಾಡ್ರಿ ಅಂತ. ಎಂತ ಅದ್ಭುತವಾದ ತ್ರಿಪದಿ ಸರ್ ಇದು. ನಿಮ್ಮ ವಾಯ್ಸ್ ಎಕೋ ಬರ್ತಾ ಇದೆ ಕೋಟೆಲಿ. ಹೌದಾ? ಇದು ಯಾವುದು? ಇದೇ ವಿಶ್ವನಾಥ ಲಿಂಗ.
ಕಾಶಿ ವಿಶ್ವೇಶ್ವರನ ದೇವಸ್ಥಾನ ಪೂಜೆ ಇದೆ. ಮಾಡ್ತಾ ಇದ್ರು. ಸರ್ವಜ್ಞ ಅವರ ತಂದೆ ನಿತ್ಯ ಪೂಜೆ ಮಾಡ್ತಾ ಇದೆ, ಇದ್ರು. ಇದೆ ರೀ. ಅದು ಭಿನ್ನ ಆಗೈತೆ. ಅದು ಯಾಕೆ ಭಿನ್ನ ಆಗೈತಿ ಅನ್ನೋದು ಹೇಳ್ತಾವ್ರಿ. ಬಾ ಕೆಲವೊಂದು ಈ ಕಿಡಿಗೇಡಿಗಳಿದ್ರು, ಒಮ್ಮಿಂದೊಮ್ಮೆಲೆ ಶ್ರೀಮಂತರ ಆಗ್ಬೇಕು ಅನ್ನೋರು. ಅವರು ಯಾವಾಗಲೂ ಹಿಂದೂಗಳು ಈ ದೇವಸ್ಥಾನಗಳ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರೆ ಅದರಲ್ಲಿ ಸಂಪತ್ತನ್ನು ಇಡ್ತದ್ದು. ಪಂಚಲೋಹಗಳನ್ನು, ಬಂಗಾರವನ್ನು, ಅವತ್ತಿನ ಕಾಲದ ರಾಜರು ಬಳಸ್ತಕ್ಕಂಥ ನಾಣ್ಯಗಳನ್ನೆಲ್ಲ ಕೆಳಗೆ ಹಾಕಿ ಆಮೇಲೆ ಈ ಗುಡಿಗಳನ್ನು, ಮೂರ್ತಿಗಳನ್ನು ಸ್ಥಾಪನೆ ಮಾಡ್ತಿದ್ರು. ಬಹಳ ಗುಡಿಗಳನ್ನು ಇತ್ತೀಚೆಗೆ ಒಂದು 25-20 ವಾರದ ಈ ಕಡೆ ಭಿನ್ನ ಮಾಡಿಬಿಟ್ಟಾರ. ಅವ್ನು ಕಿತ್ತು ಎಲ್ಲ ತೆಗೆದು ಅಲ್ಲಿ ನಿಧಿ ಐತನೋ ಅಂತ ಹುಡುಕಿ ಇಂಥವೆಲ್ಲ ಮಾಡಿಬಿಟ್ಟಾರ. ಹೀಗಾಗಿ ಅದು ಒಮ್ಮೆ ಆ ಪ್ರಾಬ್ಲಮ್ ಇದು ಅನುಭವಿಸೈತಿ. ಇದೇ ವಿಶ್ವನಾಥ ಲಿಂಗ. ಇದಕ್ಕೆ ದಕ್ಷಿಣ ಕಾಶಿ ಅಂತಾರ ನಮ್ಮ ಊರಿಗೆ. ಇದನ್ನ ಪೂಜೆ ಮಾಡ್ತಿದ್ದ ಅವನು. ಇದು ಬಸವಣ್ಣ. ಅಲ್ಲಿ ಲಿಂಗು ಐತಿ ಅಂದ್ರೆ ಬಸವಣ್ಣ. ಈ ಕಣ್ಣು ಏನದಾವ ನೋಡ್ರಿ, ಇವು ಅದನ್ನ ನೋಡ್ತಿರ್ತೈತಿ, ಲಿಂಗುವನ್ನ ನೋಡ್ತಿರ್ತೈತಿ. ಎಲ್ಲ ಕಡೆಗೂ ಬಸವಣ್ಣನ ಒಂದು ಇದು ಏನಂದ್ರೆ, ಬಸವಣ್ಣ ಈಶ್ವರನ ಎದುರಿಗಿರ್ತಾನ, ಅವನ ವಾಹನ ಇದು. ಅದು ಯಾವಾಗಲೂ ಅವನು ನೋಡ್ತಿರ್ತಾನೆ, ಅವನು ಬೇರೆ ಯಾವುದನ್ನು ನೋಡಂಗಿಲ್ಲ. ಕಾಶಿ ವಿಶ್ವನಾಥ ಜ್ಞಾನ ಸಿಂಹಾಸನ, ಅದು ಜ್ಞಾನದ ಪ್ರತೀಕ. ಹೌದು, ಇದು ಹೊಯ್ಸಳರು ಕಟ್ಟಿದಂಥದ್ದು. ಅಂದರೆ ಜಕಣಾಚಾರ್ಯರು ನಿರ್ಮಾಣ ಮಾಡಿದಂಥದ್ದು. ನೀವು ಜಕಣಾಚಾರ್ಯರು ನಿರ್ಮಾಣ ಮಾಡಿದ್ರು ಅಂದ್ರೆ ಶಾಂತಲೆಯ ಸಮಯಕ್ಕೆ ಹೋಗ್ತತಿ. ಬೇಲೂರು ಹಳೆಬೀಡು ಸಮಯದಲ್ಲಿ ಹೊಯ್ಸಳರ ಕಾಲಕ್ಕೆ ಹೋಗ್ತದೆ. ವಿಷ್ಣುವರ್ಧನ ಅಂತ ಬರ್ತಾನಲ್ಲ, ಅವನ ಕಾಲಕ್ಕೆ ಹೋಗ್ತದೆ. ಅವ್ರು ಕಟ್ಟಿದ್ರು. ಅವ್ರು ಕಟ್ಟಿದ ಮೇಲೆ ಕೋಟೆ ಯಾರು ಕಟ್ಟಿದ್ರು ಅಂದ್ರೆ ವಿಜಯನಗರ ಸಾಮ್ರಾಜ್ಯರ ಅರಸದಲ್ಲಿ. ಇದನ್ನು ಹೊರಗಿಟ್ಟು ಕಟ್ಟಿದ್ರು ಅವರು, ಇದನ್ನು ಒಳಗಿಡ್ಲಿಲ್ಲ. ಒಳಗೆ ಯಾಕೆ ಇಡ್ಲಿಲ್ಲ ಅಂದ್ರೆ ಅದನ್ನ ಎತ್ತರ ಮಾಡ್ಬೇಕಾಗಿತ್ತು. ಅದನ್ನ ಎತ್ತರ ಮಾಡಿದ್ರೆ ಇದು ಮುಚ್ಚಿಬಿಡ್ತಿತ್ತು. ಇದು ಮುಚ್ಚಬಾರದು ಅನ್ನೋದಕ್ಕೆ ಅದನ್ನ ಅಲ್ಲಿ ಕಟ್ಟಿದ್ರು. ಆಮೇಲೆ ಬಹಳಷ್ಟು ದೇವಸ್ಥಾನಗಳು ಪಕ್ಕದಲ್ಲೇ, ನದಿ ಪಕ್ಕದಲ್ಲೇ ಅದಾವು. ಅವು ಹೆಂಗೆ ನಿರ್ಮಾಣ ಮಾಡಿದ್ರು ಅಂದ್ರೆ ಪ್ರವಾಹದಿಂದ ಮುಳುಗಿದ್ರು ಅವು ಬೀಳಬಾರ್ದು, ಆ ರೀತಿ ನಿರ್ಮಾಣ ಮಾಡಿದ್ರು. ಇನ್ನು ಎಷ್ಟು ಸ್ಟ್ರೆಂತ್ ಇದೆ ನೋಡಿ. ಹೌದು. ಈಶ್ವರನ ಮುಂದೆ ಬಸವಣ್ಣನ ಕುಂದ್ರಿಸೋ ಉದ್ದೇಶ ಪರಮೇಶ್ವರನ ಉರಿಗಳನ್ನ ತಡೆಯಕ್ಕಾಗಿ. ಎಸ್ ಮೂರನೇ ಕಣ್ಣು ಬಿಡಬಾರ್ದು. ಅದನ್ನ ಬಿಟ್ಟರೆ ತಡೆ ಶಕ್ತಿ ಅವನು ಆ ಕಣ್ಣನ್ನ ನೋಡ್ತಿರ್ತಾನೆ. ಇವನು ಫೈನಲ್ ಆಗಿ ನಾವು ಬಂದು ಸರ್ವಜ್ಞರ ಐಕ್ಯವಾದ ಬಾಯ್ಪಟ. ಇದು ನೋಡ್ರಿ, ಇದು ಈ ಸರ್ವಜ್ಞ ಉತ್ತರಾಭಿಮುಖವಾಗಿ ಅದಾನ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.